ಊರಿಗೆ ಹೋಗೋಕ್ಕೆ ಇಷ್ಟು ದಪ್ಪನ ಬ್ಯಾಗ್ ಎಲ್ಲ ಡುಬ್ ಡುಬ್ ಡುಬ್. ಹೆಲೋ ಎವ್ರಿವನ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ತುಂಬ ದಿನ ಆಯಿತು ವ್ಲಾಗ್ನ ಮಾಡಿ. ಬಿಕಾಸ್ ಸಮ್ ಪರ್ಸ್ನಲ್ ರೀಸನ್ಸಿಂದ ಆಗಿರ್ಬೋದು, ಅಥವಾ ನನ್ನ ಎಕ್ಸಾಮ್ ದೃಷ್ಟಿಯಿಂದ ಅಮ್ಮನೂ ಕೂಡ ಅವರು ಬೇಡ ಮಾಡೋದು ಅಂತ ಸುಮ್ಮನೆ ನಿಲ್ಲಿಸ್ಬಿಟ್ಟಿದ್ರು. ಬಟ್ ಇವತ್ತೇಂತಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಒಂದು ಫಂಕ್ಷನ್ ಇದೆ, ಫ್ಯಾಮಿಲಿ ಫಂಕ್ಷನ್. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಫಂಕ್ಷನ್ನ ನಿಮಗೆಲ್ಲರಿಗೂ ತೋರಿಸ್ಬೇಕು. ನಾವು ಹೇಗೆ ಮಾಡ್ತೀವಿ ಫ್ಯಾಮಿಲಿ ಫಂಕ್ಷನ್ ಅಂದರೆ ಎಲ್ಲ ಹೇಗೆ ಸೇರ್ತೀವಿ, ಏನೇನು ಆಚರಿಸ್ತೀವಿ, ಆಮೇಲೆ ಯಾವ ಏನು ಫಂಕ್ಷನ್ನು, ಮದುವೆನ, ಗೃಹ ಪ್ರವೇಶನ, ನಾಮಕರಣನ ಏನು ಅಂತ ಅದನ್ನು ಕೂಡ ಹೇಳ್ತೀನಿ. ಮುಂದೆ ವೀಡಿಯೋನ ಸ್ಕಿಪ್ ಮಾಡಿದೆ, ಎಲ್ಲೂ ಫುಲ್ ವೀಡಿಯೋನ ನೋಡಿ. ಇವತ್ತು ನಾವು ಊರಿಗೆ ಹೋಗ್ತಾಯಿದ್ದೀವಿ. ಸೊ ಎಲ್ಲ ನಿಮಗೆ ಗೊತ್ತಾಗುತ್ತೆ ಊರಿಗೆ ಹೋದ್ಮೇಲೆ ಏನು ಫಂಕ್ಷನ್ನು ಅಂತ. ಬನ್ನಿ ಊರಿಗೆ ಹೋಗೋಣ. ಊರಿಗೆ ಹೋಗೋಕ್ಕೆ ಇಷ್ಟು ದಪ್ಪನ ಬ್ಯಾಗು, ಇಲ್ಲಿ ಇಷ್ಟು ದಪ್ಪದ ಬ್ಯಾಗ್ ಇಟ್ಕೊಂಡಿದ್ವಿ. ಇದರಲ್ಲಿ ನಮ್ಮ ಅಪ್ಪಂದು ನನ್ನ ತಂಗಿದಿದೆ ಬಟ್ಟೆಗಳು, ಇದರಲ್ಲಿ ನಂದು ನಮ್ಮ ಅಮ್ಮಂದು ಎರಡರಲ್ಲೂ ಒಂದೊಂದು ಸ್ವಲ್ಪ ಮಿಕ್ಸ್ ಆಗಿದೆ. ಅದು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಕರೆಕ್ಟಾಗಿದೆ. ಆ್ಯಂಡ್ ಇದೆಲ್ಲ ರೆಡಿಯಾಗಿದೆ. ಅಲ್ಲೊಂದು ಸ್ವಲ್ಪ ಬಟ್ಟೆ ಇದೆ, ಅದನ್ನು ಸ್ವಲ್ಪ ಬ್ಯಾಗ್ ಹಾಕೋಬೇಕು. ಎಲ್ಲ ರೆಡಿಯಾಗಿ ಮುಗ್ದಿದೆ. ಇನ್ನೇನು ಹೊರಡಬೇಕು. ಇದೆಲ್ಲ ಪ್ಯಾಕ್ ಮಾಡಿಕೊಂಡು ಚಲಂಗೆ ಎಲ್ಲ ಫುಲ್ ತೆಗ್ಬಿಟ್ಟಿದ್ವಿ. ಜಿಪ್ ತೆಗಿಯೋಕೆ ಹೋದರೆ ಎಲ್ಲ ಫುಲ್ ಹರಡ್ಕೊಂಡ್ಬಿಡ್ತಂಗೆ. ಎಲ್ಲ ಫುಲ್ ಡಂಪ್ ಮಾಡಿಬಿಟ್ಟಿದ್ದೀನಿ. ಯಾಕಂದರೆ ಬಟ್ಟೆ ಜಾಸ್ತಿ ಇತ್ತು, ಎಲ್ಲ ಒಂದಕ್ಕೆ ಸೇರ್ಸೋಕೆ ಆಗಲಿಲ್ಲ. ಟ್ರೈ ಮಾಡಿ ಹಾಕಿದ್ದೀನಿ. ಹೆಂಗೋ ತೆಗಿಬೇಕಾದ್ರೆ ಹುಷಾರಾಗಿ ತೆಗಿಬೇಕು, ಇಲ್ಲಾಂದರೆ ಜಿಪ್ ಕಿತ್ತೋಗ್ಬಿಡುತ್ತೆ. ಸೊ ಬನ್ನಿ, ಲೆಟ್ ಇಸ್ ಗೋ. ಫ್ರೆಂಡ್ಸ್, ಮಂಡ್ಯಕ್ಕೆ ಬಂದ್ವಿ. ಮಂಡ್ಯಕ್ಕೆ ಬಂದಮೇಲೆ ಬಸ್ ಸ್ಟಾಪಲ್ಲಿ ಕೂತಿದ್ವಿ. ಬಸ್ ಬಂದಿರಲಿಲ್ಲ ಇನ್ನು. ಮೇಲ್ಕೋಟೆ ಬಸ್ಗೆ ಕಾಯ್ಕೊಂಡು ಕೂತಿದ್ವಿ. ನಾನು ಅಮ್ಮ ಮಾತ್ರ ಇಬ್ಬರು ಬಸ್ಸಲ್ಲಿ ಬರ್ತಿದ್ದಿದ್ದು. ಮತ್ತು ಅಪ್ಪ ಮತ್ತು ನನ್ನ ತಂಗಿ ಇಬ್ಬರು ಸ್ಕೂಟ್ರಲ್ಲಿ ಬರ್ತಾಯಿದ್ರು. ಬಸ್ಸು ನಾವು ಹತ್ತಿದಾಗ ರಶ್ ಇತ್ತು, ಆಮೇಲೆ ಫ್ರೀ ಆಯಿತು. ನನಗೂ ಅಮ್ಮನಿಗೂ ಆಮೇಲೆ ಸೀಟ್ ಸಿಕ್ತು. 5 ಅವರ್ ಆಯಿತು. ತಮಿಳ್ನಾಡು ಹೊರಟೋಗ್ಬಿಡ್ಬೋದಿತ್ತು. ಇನ್ನೂ ಬೇಕಾದ್ರೆ 5 ರೌಂಡು, ಮೈಸೂರಿಂದ ಬೆಂಗಳೂರಿಗೆ, ಮೈಸೂರಿಂದ ಬೆಂಗಳೂರು ಚೆನ್ನಾಗಿ ಗಮನಿಸಾಗಿದೆ. ಹಿಂಗೆ ಅಂತಂದರೆ ಸೀದಾ ಮೈಸೂರು ಹೊರಟೋಗ್ಬೋದಾಗಿತ್ತು ನಾನ್ ಸ್ಟಾಪ್ ಗಾಡಿ. ಅಲ್ಲಿಂದ ಪಾಂಡ್ರಪುರಕ್ಕೆ ಹೆಂಗೋ ತುಮಕೂರು ಗಾಡಿ ಅಂತಿದ್ರೆ ಬಸ್ ಇಳಿಬಿಟ್ಟು ಬಂದು ನಮ್ಮ ಮಾವಂಗೆ ಗೋಬಿ ತಗೊಡು ಮಾವ ಅಂತ ಅಂದ್ವಿ. ಆ್ಯಕ್ಚುಲಿ ಇಲ್ಲಿ ಚೆನ್ನಾಗಿ ಮಾಡ್ತಿದ್ರು ಅದಕ್ಕೆ. ಆಮೇಲೆ ನಮ್ಮನ್ನು ಪಿಕಪ್ ಮಾಡೋಕ್ಕೆ ಮಾವ ಬಂದಿದ್ರು. ಆಮೇಲೆ ಮನೆಗೆ ಬಂದ್ವಿ. ಎಲ್ಲರೂ ಊಟ ಮಾಡಿಕೊಂಡು ಮೆಹಂದಿ ಬಿಡಿಸ್ಕೊಡಿ ಅಂತ ಅಂದರು. ನಾನು ಬೆಂಗಳೂರಲ್ಲೇ ಬಿಡಿಸ್ಕೊಂಬಂದ್ಬಿಟ್ಟಿದ್ದೆ. ಯಾಕೆ ಗೊತ್ತಿರೋರು ಇವ್ರು ಬಿಡಿಸ್ಕೊಡ್ತಿದ್ರು ಅಲ್ಲಿ. ಇವ್ರಿಗೆಲ್ಲ ಇರಲಿಲ್ಲ. ಅದಕ್ಕೆ ಆ್ಯಕ್ಚುಲಿ ನನಗೆ ಅಷ್ಟೊಂದು ಬರಲ್ಲ ಮೆಹಂದಿ ಬಿಡ್ಸೋಕ್ಕೆ. ನನಗೆ ಬರೋಷ್ಟು ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಫೋನಲ್ಲಿ ಒಂದೊಂದು ಡಿಸೈನ್ಸ್ ನೋಡಿಕೊಂಡು ಬಿಡಿಸೋಣ ಅಂತ ಬಿಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ನನಗೆ ಮೆಹಂದಿ ಕಲಿಬೇಕು ಅಂತ ತುಂಬ ಇಷ್ಟ, ಬಟ್ ಕಲಿಯೋಕ್ಕೆ ಆಗ್ತಿರ್ಲಿಲ್ಲ. ಯಾರಾದರೂ ಈ ಥರ ಫಂಕ್ಷನಲ್ಲಿ ಇದ್ದರೆ ಬಿಡಿಸ್ಕೊಡೋಕ್ಕೆ ಟ್ರೈ ಮಾಡ್ತಾಯಿದ್ದೆ. ಅದಕ್ಕೆ ಇವತ್ತು ನಮ್ಮ ಅಕ್ಕನ ಮೇಲೆ ಪ್ರಯೋಗ ಮಾಡ್ತಾಯಿದ್ದೆ, ನಾನು ಹೆಂಗೆ ಬಿಡಿಸ್ತೀನಿ ಅಂತ. ಆಮೇಲೆ ಅಮ್ಮನೂ ನನಗೂ ಬಿಡಿಸ್ಕೊಡು ಅಂತ ಅವರು ಒಂದು ಮೆಹಂದಿ ತೊಗೊಂಬಂದರು. ಈ ಕಡೆ ಈಚೆ ಕಡೆ ಅಂತೂ ನಾಳಿದ್ದು ಗೃಹ ಪ್ರವೇಶ ಇದ್ದಿದ್ದು. ನಾವು ಆ್ಯಕ್ಚುಲಿ ಶುಕ್ರವಾರ ನೈಟ್ ಅಲ್ವಾ ಬಂದಿದ್ದು. ಇದು ಸ್ಟೆಪ್ಸ್ ಮಾತ್ರ ಬಾಕಿ ಇತ್ತು, ಅದಕ್ಕೆ ಪೇಂಟ್ ಮಾಡಿರಲಿಲ್ಲ. ಅದಕ್ಕೆ ಮಾವ ಪೇಂಟ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಮೆರೂನ್ ಕಲರೋ ಏನೋ ಪೇಂಟ್ ಮಾಡ್ತಿದ್ದು. ಆ್ಯಂಡ್ ನಮ್ಮ ಮನೆ ಮೇಲೆಲ್ಲ ನೋಡ್ತಾಯಿದ್ರು ಹೆಂಗಾಗಿದೆ ಮಾಡಿದ್ದಾರೆ ಅಂತ. ಕೈಗೆ ಇಲ್ಲಿ ಎಲ್ಲ ಬೂದ್ಗೆ ಕೈಗೆ ಮುಟ್ಬಿಟ್ಟು ಏನು ಹಚ್ಚೋದು ಅಂತ ಬರಲ್ಲ, ಸ್ಲೋ ಆಗಿ ಬರುತ್ತೆ. ಮೆಹಂದಿ ಎಲ್ಲ ಬಿಡ್ಸಾಯಿತು. ನೋಡಿದ್ರೆ ಎಲ್ಲ ನನಗೆ ಜಾಗ ಇಲ್ದೇ ಎಲ್ಲರೂ ಮಲ್ಕೊಂಬಿಟ್ಟವ್ರೆ. ನನ್ನ ಕೈಲೇ ಮೆಹಂದಿ ಬಿಡಿಸ್ಕೊಂಬಿಟ್ಟು ಪೂರ್ವಿ ಬೇರೆ ಕೈಯೆಲ್ಲ ಹಾಕ್ಕೊಂಡು ನನಗೆ ಜಾಗನೇ ಇಲ್ಲ ಮಲ್ಕೊಳ್ಳೋಕ್ಕೆ. ನೋಡಿದ್ರೆ ಟೈಮ್ ಆಲ್ರೆಡಿ 12 ಗಂಟೆ ಆಗೋಗಿತ್ತು. ಆ್ಯಂಡ್ ಮಾರ್ನಿಂಗ್ ಎದ್ದು ಹಳೆ ಮನೆ ಹತ್ರ ಹೊಸ ಮನೆ ಹತ್ರ ಹೋಗೋಣ ಕ್ಲೀನ್ ಮಾಡೋಕ್ಕೆ ಅಂತ ಹೋಗ್ತಾ ಇದ್ವಿ. ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಈಗ ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಬಂದು ಕಾಫಿ ಕುಡ್ಕೊಂಡು ಮತ್ತೆ ಹೊಸ ಮನೆ ಹತ್ರ ಹೋಗ್ತಿದ್ದೀವಿ. ಏನು ಫಂಕ್ಷನು ಅಂತ ನಿಮ್ಗೆ ಇನ್ನೂ ಹೇಳಿಲ್ಲ, ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ
ಎಲ್ಲ ಡುಬ್ 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 ನೀರು ಡೋರ್ ಕ್ಲೋಸ್ ಮಾಡಿ. ಇವಳು ಬರ್ತಾಳೆ ಅಂತ ಅರ್ಪಿತ. ಮನೆ ಕ್ಲೀನ್ ಮಾಡಾದ್ಮೇಲೆ ತಿಂಡಿಗೆ ಬಂದ್ವಿ. ಪಲಾವ್ ಮತ್ತು ರೊಟ್ಟಿ ಮಾಡಿದ್ರು, ಅದನ್ನು ತಿನ್ಕೊಂಡು ಕೂತಿದ್ವಿ. ಆಮೇಲೆ ದೊಡ್ಡಮ್ಮ ರೇಗಿಸ್ತಾ ಇದ್ರು, ನಾವು ಫೇಸ್ ವಾಶ್ ಮಾಡಿಸಿದ್ದೀವಿ ಅಂತ ಸುಳ್ಳು ಹೇಳಿದ್ದೆ, ಅದಕ್ಕೆ ರೇಗಿಸ್ತಾ ಇದ್ರು ಅವ್ರು ನನ್ನ. ನೀರು ಬಿಟ್ಟಿದ್ರು, ನೀರೆಲ್ಲ ಹಿಡಿತಾ ಇದ್ವಿ. ಆಮೇಲೆ ತರಕಾರಿ ಅದು ಇದು ಎಲ್ಲ ತಗೊಂಬಂದಿದ್ರು, ಬೆಳಿಗ್ಗೆ ನಾಳೆಗೆ ಬೇಕಾಗುತ್ತೆ ಅಂತ. ಎಲ್ಲ ಪಾತ್ರೆ ಎಲ್ಲ ತೊಳ್ದು ಸಾಮಾನೆಲ್ಲ ತಗೊಂಬಂದಿದ್ರು ಅಡುಗೆಗೆ. ಆಮೇಲೆ ನೀರೆಲ್ಲ ಡ್ರಮ್ಮಿಗೆ ತುಂಬಿಸ್ತಾ ಇದ್ವಿ. ಆಮೇಲೆ ಈ ಕಡೆ ಅಕ್ಕ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾಯಿದ್ಲು, ಸಾಂಬಾರು ಮಾಡಿ ಅನ್ನ ಮಾಡೋಣ. ಎಲ್ಲರೂ ಬಂದಿದ್ರು, ಅಣ್ಣ ಅಡಿಬೋದು ಎಲ್ಲ ಬಂದಿದ್ರು. ಎಲ್ಲ ತೋರಿಸ್ಕೊ, ಇದು ಮಾಡಿ ಎಲ್ಲ ತೋರಿಸ್ಕೊ. ಏನು ಕೆಲಸ ಅಲ್ಲಿ ಮಾಮೂಲು ಸ್ವಲ್ಪ ಚೆನ್ನಾಗಿರೋ ಫ್ರೆಂಡ್ಸ್, ಬಂದಿರೋ ರೀಸನ್ ಏನು ಅಂತ ನಾನು ಹೇಳಲಿಲ್ಲ, ಏನು ಫಂಕ್ಷನ್ನು ಅಂತೆಲ್ಲ. ಏನು ಫಂಕ್ಷನ್ನು ಅಂತ ಅಂದರೆ ಅಜ್ಜಿ ಮನೆ ಗೃಹ ಪ್ರವೇಶ. ಅಂದರೆ ಅಜ್ಜಿ ಊರಲ್ಲಿ ಒಂದು ಮನೆ ಇದೆ, ಇದು ತಾತನೂರಲ್ಲಿ ಒಂದು ಮನೆ ಕಟ್ಸಿರೋದು. ಅಂದರೆ ಶೆಟ್ಟಳ್ಳಿ, ಶೆಟ್ಟಳ್ಳಿ ಅಂತ ಮೇಲ್ಕೋಟೆ ಹತ್ರ ಬರುತ್ತೆ ಈ ಊರು. ಈ ಮನೆ ಗೃಹ ಪ್ರವೇಶಕ್ಕೆ ಎಲ್ಲರೂ ಬಂದಿರೋದು. ಬೆಳಿಗ್ಗೆಯಿಂದ ಕೆಲಸ. ಈಗ ಊಟ ಮಾಡಿಕೊಂಡು ಸ್ವಲ್ಪ ರೆಸ್ಟ್ ತಗೊಳ್ಳೋಣ ಅಂತ ಈ ಮನೆ ಹತ್ರಕ್ಕೆ ಬಂದಿದ್ದೀವಿ, ಹೊಸ ಮನೆ ಹತ್ರ. ಈ ಮನೆ ಹೇಗೆ ಕಟ್ಸಿದ್ದಾರೆ, ಏನೇನು ಹೆಂಗಿದೆ ಈ ಮನೆ ಒಳಗಡೆ ಎಲ್ಲ ಅಂತ ಏನಾದರೂ ನಿಮಗೆ ಕ್ಯೂರಿಯಾಸಿಟಿ ನೋಡಬೇಕು ಅಂತ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಹೋಮ್ ಟೂರ್ ಮಾಡಿ ಅಜ್ಜಿ ಮನೆದು ಅಂತ. ನಾನು ಪಕ್ಕ ಕನ್ಫರ್ಮಾಗಿ ಮಾಡ್ತೀನಿ. ಸೊ ಈಗ ಹೋಗಿ ನಾವು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಬೇಕು. ಅಂದರೆ ಸಂಜೆಗೇನೋ ಪೂಜೆ ಇದೆ, ಅಂದರೆ ಗಣೇಶ ಹೋಮನೋ ಏನೋ ಮಾಡ್ತಾರೆ, ಅದಕ್ಕೆಲ್ಲ ರೆಡಿ ಆಗಬೇಕು. ಗೊತ್ತಿಲ್ಲಮ್ಮ ಮಮ್ಮಿ ಅದೇನು. ನಂಟರೆಲ್ಲ ಒಬ್ರೊಬ್ರಾಗೆ ಬಂದು ಅವ್ರವ್ರಿಗೆ ಏನೇನು ಕೆಲಸ ಇತ್ತು ಅದೆಲ್ಲ ಮಾಡ್ಕೋತಾಯಿದ್ರು. ತಾಂಬೂಲ ಇದೇನೋ ಕೊಡ್ತಾರಲ್ಲ, ಎಲೆ ಅಡಿಕೆ, ಅದು ರಿಟರ್ನ್ ಗಿಫ್ಟ್ ಥರ, ಅದೆಲ್ಲ ಮಾಡ್ತಾಯಿದ್ರು. ಆಮೇಲೆ ಭಟ್ರುಗಳೆಲ್ಲ ಬಂದಿದ್ದರು, ಅವರು ಬೂಂದಿ ಖಾರ ಸ್ವೀಟ್ಸ್ ಎಲ್ಲ ಮಾಡ್ತಾಯಿದ್ರು. ಈ ಕಡೆ ಮಾವಿನ ಸೊಪ್ಪು ಮತ್ತು ಸಾಮಿಯಾನದವರೆಲ್ಲ ಬಂದು ಸಾಮಿಯಾನ ಹಾಕ್ಬಿಟ್ಟು ಲೈಟ್ ಹಾಕ್ಬಿಟ್ಟು ಹೋಗಿದ್ರು. ಅಣ್ಣ ಎಲ್ಲರೂ ಬಂದಿದ್ರೆಲ್ಲ ಮಾತಾಡ್ಕೊಂಡು ಕೂತಿದ್ರು. ಆ್ಯಂಡ್ ರಾತ್ರಿ ಅಷ್ಟರಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಸ್ವೀಟ್ ಮಾಡಿ ಅವರು ಆಲ್ಮೋಸ್ಟ್ ಅಲ್ಲೆಲ್ಲ ರೆಡಿ ಮಾಡ್ತಾಯಿದ್ರು. ಆಮೇಲೆ ಏನೇನೋ ಪಾತ್ರೆಗಳೆಲ್ಲ ತೊಳ್ಕೊಡೋದಿತ್ತು, ಎಲ್ಲ ತೊಳ್ಕೊಡ್ತಾಯಿದ್ವಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಹೊಸ್ಮನೆ ಹತ್ರ ಚಪ್ಪರ ಹಾಕೋಕ್ಕೆ ಎಲ್ಲನೂ ರೆಡಿ ಮಾಡ್ತಾಯಿದ್ರು, ಅಣ್ಣ ಮತ್ತು ಮಾವ ಎಲ್ಲ ಸೇರಿಕೊಂಡು. ಆಮೇಲೆ ಹೂವುಗಳೆಲ್ಲ ತಂದಿದ್ರು ಚಪ್ರಕ್ಕೆ ಹಾಕೋಕ್ಕೆ, ಬಾಗಿಲಿಗೆ ಹಾಕೋಕ್ಕೆ ಅಂತ. ಆಮೇಲೆ ಇಲ್ಲಿ ಪೂಜೆ ಮಾಡೋ ಪೂಜಾರಿ ಅವರು ಬಂದಿದ್ದರು, ಪುರೋಹಿತರು. ಅವರೆಲ್ಲ ಬಂದು ಎಲ್ಲನೂ ರೆಡಿ ಮಾಡ್ಕೋತಾಯಿದ್ರು. ಲಕ್ಷ್ಮಿ ಆಗಿರ್ಬೋದು, ಅದೇ ಈಶ್ವರ ಪಾರ್ವತಿ ಕುಣಿಸ್ತಾರಲ್ಲ ಅದೆಲ್ಲ ರೆಡಿ ಮಾಡಿಕೊಂಡು. ಆ್ಯಂಡ್ ಅವ್ರಿಗೆ ಏನೇನು ಸಾಮಾನು ಬೇಕೋ ಅದೆಲ್ಲ ಅಮ್ಮ ಮತ್ತು ನಾನು ಕೊಡ್ತಾಯಿದ್ವಿ. ಅವ್ರ ಪಾಡಿಗೆ ಅವ್ರು ರೆಡಿ ಮಾಡ್ಕೋತಾಯಿದ್ರು. ಅವ್ರು ಕೇಳಿದ ಸಾಮಾನು ಮಾತ್ರ ನಾವು ತೊಗೊಂಡೋಗಿ ಕೊಡ್ತಾಯಿದ್ವಿ.
ಆ್ಯಂಡ್ ಅವರು ಪೂಜೆ ಅಂದರೆ ಎಲ್ಲ ರೆಡಿ ಮಾಡಿ ಮುಗಿಸಿದ್ರು. ಬರೀ ಕಾಯೆಲ್ಲ ಇಟ್ಬಿಟ್ಟು ಈಗ ಇದಾಗ್ತಾರೆ, ಏನಪ್ಪ ಮುಖವಾಡ ಹಾಕ್ತಾರೆ, ಅದೊಂದೇ ಬಾಕಿ ಇದ್ದಿದ್ದು. ಚಪ್ರನೂ ಆಲ್ಮೋಸ್ಟ್ ಅಲ್ಲೆಲ್ಲ ಸೇರ್ಕೊಂಡು ಮುಗಿಸಿದ್ರು. ಹೂವು ಮತ್ತು ಲೈಟಿಂಗ್ಸ್ ಒಂದು ಬಿಡೋದು ಬಾಕಿ ಇತ್ತು ಚಪ್ರಕ್ಕೆ. ಬಾಗಿಲಿಗೆಲ್ಲ ಮಾವಿನ ಸೊಪ್ಪೆಲ್ಲ ಕಟ್ಟಿ ಎಲ್ಲ ಇದು ಮಾಡ್ತಾಯಿದ್ರು. ಆಮೇಲೆ ಹಳೆ ಮನೆಯಲ್ಲಿ ತರಕಾರಿ ಎಲ್ಲ ಕಟ್ ಮಾಡಿ ಇಡ್ತಾಯಿದ್ರು. ಅವ್ರ ಬಟ್ಟಲುಗಳೆಲ್ಲ ಇದ್ರಲ್ಲ ಅವರು. ರಾತ್ರಿ ಹೋಮಕ್ಕೆಲ್ಲ ರೆಡಿಯಾಗಿತ್ತು. ಮಾವ ಮತ್ತು ನಮ್ಮ ಅಕ್ಕ ಇಬ್ಬರು ಪೂಜೆ ಮಾಡ್ತಾಯಿದ್ರು. ಆಮೇಲೆ ಗಣೇಶ ಹೋಮ ಮಾಡೋಕ್ಕೆ ಗಣೇಶದೆಲ್ಲ ರೆಡಿ ಮಾಡಿ ಹೋಮಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು. ಅಗ್ನಿದೇವತಾಭ್ಯೋ ನಮಃ. ಅಗ್ನಿಯ ಮನಸ್ಸಿಗೆ ಧ್ಯಾನ ಮಾಡ್ಕೊಂಡು ಆ ತಟ್ಟೆನ ಇಟ್ಕೊಂಡು ಪ್ರತಿಷ್ಠಾಪನೆ ಮಾಡಿ ಎಲ್ಲ ನಿಧಾನಕ್ಕೆ ಬಿಡಬೇಕು. ಓಂ ಕೊಡಬಾರ್ದು. ಓಂ ಚತ್ವಾರಿ ಶೃಂಗೇಶ್ವೇ ಸಪ್ತ ಹಸ್ತಾಃ ಸ್ವಸ್ಯ ತ್ರಿದಾಃ ವೃಷಭೋ ರೋಗೌರವೀತಿ ಮಹಾದೇವೋ ಮತ್ಯಾಗಂ ಆವಿವೇಶ ಅಗ್ನಿದೇವತಾಭ್ಯೋ ನಮಃ. ಮರಕ್ಕೆ ಒಯ್ದಿದೆ ನಿಧಾನ ಕೇಳಿ ಬಗ್ಸಿ ಒಬ್ರು ಯಾರು ಉಳಿಸ್ಕೊಳ್ಳಿ. ಹಂಗಾಗಿ ಯಾಕೆ ಹಂಗೆ ಕೇಳ್ತೀರಿ. ನೆಕ್ಸ್ಟು ಎಲ್ಲರನ್ನೂ ಹೋಮಕ್ಕೆ ಕುಂಚಿದ್ರು. ಹೋಮಕ್ಕೆ ಎಲ್ಲನೂ ನಿಧಾನಕ್ಕೆ ಹಾಕಿ ಅಂತ ಹೇಳಿದ್ರೆ ಎಲ್ಲರೂ ನಿದ್ದೆಗಣ್ಣಲ್ಲಿದ್ದರು. ಟೈಮು ಎಷ್ಟು 12:15 1 ಗಂಟೆ ಆಗಿತ್ತು. ಎಲ್ಲರಿಗೂ ನಿದ್ದೆ ಬರ್ತಾಯಿತ್ತು. ಹಾಕ್ಲಿಸ್ಕೊಂಡು ಹೋಮದೊಳಗಡೆ ಆಗ್ತಾಯಿದ್ರು. ಹೋಮ ಎಲ್ಲ ಆಯಿತು. ನಾನು ಅಮ್ಮ ಈಚೆ ರಂಗೋಲಿ ಬಿಡೋಣ ಅಂತ ಬಂದ್ವಿ. ಅಮ್ಮ ರಂಗೋಲಿ ಬಿಡ್ತಾಯಿದ್ರು. ಯಾಕಂದರೆ ಬೆಳಿಗ್ಗೆಗೆ ರಿಂಗುರಯ ಮತ್ತು ದೇವ್ರ ಪ್ರವೇಶ ಎಲ್ಲ ಇತ್ತಲ್ಲ, ಹಸು ಕರುದು. ಅದಕ್ಕೆ ಎಲ್ಲನೂ ರಂಗೋಲಿ ಬಿಟ್ಟು ಆಮೇಲೆ ಚಪ್ರಕ್ಕೆ ಹೂವು ಎಲ್ಲ ಹಾಕಿ ಲೈಟಿಂಗ್ಸು ಹಾಕಿದ್ರು. ಈ ಕಡೆ ಹೋಮ ಎಲ್ಲ ಮುಗಿಸ್ಬಿಟ್ಟು ಪುರೋಹಿತರು ಹೋಗಿ ಮಲ್ಕೊಂಡ್ರು. ಹೋಮ ಎಲ್ಲ ಮಾಡಾದ್ಮೇಲೆ ಎಲ್ಲ ಹೋಮ ಮಾಡೋಕ್ಕೆ ಮುಂಚೆನೇ ಸ್ವಲ್ಪ ಜನ ಹೋಗಿ ಮಲ್ಕೊಬಿಟ್ಟಿದ್ರು. ಮಲ್ಕೊಳ್ಳೋರು ಇಲ್ಲಿ ರೂಮಲ್ಲಿ ಒಬ್ಬರು, ಹಾಲಲ್ಲಿ ಒಂದಷ್ಟು ಜನ ಎಲ್ಲ ಮಲಗಿದ್ರು. ಆಮೇಲೆ ಅಟ್ಟದ ಮೇಲ್ಗಡೆನೂ ಮಲಗಿದ್ರು ಅಣ್ಣಂದಿರು, ಮಾವ, ಅಕ್ಕ ಎಲ್ಲರೂ. ಆಮೇಲೆ ಇದು ಮಾರ್ನಿಂಗ್ ಅಂದರೆ ಸಂಡೇ ಮಾರ್ನಿಂಗ್ ಬೆಳಿಗ್ಗೆ ನಾವು ಮಲಗೇ ಇರಲಿಲ್ಲ ನಾವು ಬೆಳಗಾನ ಎಲ್ಲ. ಆಮೇಲೆ ಈ ಕಡೆ ಮನೇಲೆಲ್ಲ ರೆಡಿ ಮಾಡ್ಕೊತಾಯಿದ್ರು. ಎಲ್ಲ ರೆಡಿ ಮಾಡಿಬಿಟ್ಟು ದೇವ್ರ ತರಕ್ಕೆ ಹೋಗೋಣ ಅಂತ ನಾವು ಬೆಳಿಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿದ್ವಿ. ಸಂಡೇ ಮಾರ್ನಿಂಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ನಾವು ರೆಡಿಯಾಗಿ ಸ್ನಾನ ಮಾಡಿಕೊಂಡು ರೆಡಿ ಆಗಿಬಿಟ್ಟು ದೇವ್ರ ತರಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ದೇವ್ರ ರಿಂಗುರಾಯ ಬರೋವಾಗ ಹಸು ಕರುನ ಪ್ರವೇಶ ಮಾಡ್ತಾರಲ್ಲ ಒಳಗಡೆ, ಕೆಳಗಡೆ ಇಳಿ. ಅದಕ್ಕೆ ಈಗ ಓಡ್ತಾ ಇದ್ದೀವಿ, ಹೋಗೋಣ ಬನ್ನಿ. ಇದು ತಡಿ ಒಂದು ಬತ್ತಿ ಹಾಕ್ಬಿಟ್ಟು ಬರ್ತೀನಿ. ದೇವ್ರ ತರಕ್ಕೆ ಅಂತ ಇಲ್ಲಿ ದೇವಸ್ಥಾನದ ಹಿಂದೆಗಡೆ ನಲ್ಲಿ ಇತ್ತು. ಅಲ್ಲಿ ಪೂಜೆ ಮಾಡ್ಬಿಟ್ಟು ದೇವ್ರು ತೊಗೊಂಬರೋದು ಯಾವಾಗಲೂ. ಇಲ್ಲಿ ಊರ ಹತ್ರ ಕೆರೆ ಆಮೇಲೆ ಅಲ್ಲಿ ಎಲ್ಲರೂ ರೆಡಿ ಆಗ್ತಾರೆ. ಈ ಕಡೆ ಇವರು ದೇವ್ರು ತಗೊಂಡೋಗೋಕ್ಕೆ ಬಿಂದಿಗೆ ಎಲ್ಲ ಇಟ್ಟು ಪೂಜೆ ಮಾಡೋಕ್ಕೆ ಅಂತ ಹೂವು, ಹಣ್ಣು, ಕಾಯಿ ಎಲ್ಲ ತಂದು ಎಲ್ಲನೂ ರೆಡಿ ಮಾಡ್ಕೊತಾ ಇದ್ರು.
ಪೂಜೆ ದೇವ್ರು ತೊಗೊಂಡೋಗ್ಬೇಕಾದ್ರೆ ಪೂಜೆ ಮಾಡಿಬಿಟ್ಟು ನಾವು ಮನೆ ಹತ್ರಕ್ಕೆ ಹೋಗ್ಬೇಕಾದ್ರೆ ನಮ್ಮೂರ ಕಡೆ ಎಲ್ಲ ನಾವು ರಿಂಗುರಯ್ಯ ಮತ್ತು ತಮಟೆ ಅವ್ರನ್ನ ಕರೆಸ್ತೀವಿ. ತಮಟೆ ಜೊತೆಗೆ ರಿಂಗುರಯ್ಯ ಬರೋದು ನಮ್ಮ ಮನೆ ಒಳಗಡೆಗೆ. ಹಸು ಕರು ಆಮೇಲೆ ಕಳಶ ಎಲ್ಲ ತಗೊಂಡು ದೇವ್ರ ತೊಗೊಂಡೋಗೋರು 5 ಜನ ಇರ್ತಾರೆ, ಕಳಶದ್ದು ಒಬ್ಬರು, ಅವರೆಲ್ಲ ಒಟ್ಟಿಗೆ ಮನೆ ಒಳಗಡೆ ಹೋಗೋ ಅಂಥದ್ದು. ನಮ್ಮ ಮನೆ ಕಡೆ ಎಲ್ಲ ಈ ಥರ ಸಂಪ್ರದಾಯ ಇದೆ. ಅಂದರೆ ನಮಗೆ ಕೊಟ್ಟಿದ್ದ ಟೈಮಿಂಗ್ಸು ಎಷ್ಟೊತ್ತು ಒಳಗಡೆ ಪ್ರವೇಶ ಆಗಿರಬೇಕು ಅಂತ ಅಂದರೆ 5:30ಇಂದ 6:30 ಒಳಗಡೆ ಪ್ರವೇಶ ಆಗಿರಬೇಕಿತ್ತು. ಸೊ ಅದಕ್ಕೆ ಕರೆಕ್ಟ್ ಟೈಮಿಗೆ ಮುಗಿಸೋಣ ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡು ಹೋಗ್ತಾ ಇದ್ವಿ. ವೀರಶರ್ಭೋತ್ತರ ವೀರಮಿತ್ರದೇವರು ಯಾವ ಅವತಾರದಲ್ಲಿ ಹುಟ್ಟಿದರಿಯ ಎತ್ತೆಂದರೆ ಧರೆ ಬಿಟ್ಟಿದಾಗ ಭಕ್ತ ಭಕ್ತ 2,000 ಭುಜ 3,000 ಕೆಂಗಣ್ಣು ಹಿಂಗೆ ಹಡೆಯಲ್ಲಿ ಅಶ್ವ ಕೆಂಡಗಣ್ಣಿನಿಂದ ಕಟ್ಟು ದಕ್ಷಿಣ ಶಿರಸ್ಸನ್ನೇ ಕತ್ತರಿಸಿ ಹಾಕಿ ತಂದೆಯ ಪಾದಕ್ಕೆ ರಹದಾತಿಗೆ ಹೋಗಿ ತಂದೆಯ ಪಾದಕ್ಕೆ ಎರಗಿದ ಮಗನ ತಪ್ಪಿ ತಕ್ಕರಿಸಿಕೊಂಡು ಕೊಂಡಾಡುತ್ತರಿಯ ಅದೇನೆಂದರೆ ರಕ್ಷಿಸೋ ರಕ್ಷಕ ಸಂಹಾರ ಕರುಣಿಸೋ ರಣಕಭಂಗಿಸಿ ಇಲ್ಲ ಅಂಥೋ ಎನ್ನುವಂತಹ ನೀಚ ಕರವನ್ನ ಬಾಯಿನುಡೆ ನಿಂದ ನೀನೋದ ಶಿವತತ್ವ ಋತುನಾಟ್ಯ ಹರ ಹರ ಮಹಾದೇವ ನಿರ್ವಿಕಲ್ಪ ನಿರಂಜನ ನಿಶೋನ್ಯ ನಿಷ್ಕಳಂಕ ಬ್ರಹ್ಮ ಶಿವನಾದ ಪರಶಿವ ಮಹಾಮೂರ್ತಿಗೆ 5 ಮುಖಗಳು ಹೇಗಾಗಿರುತ್ತದೆ. ವಿಶ್ವಾವಸಿ ಎಂಬ ಯುಗದಲ್ಲಿ ಹಿಂದೋಪ ಸುಂದರನೆಂಬ ರಕ್ಕಸರು ಹತ್ತಿ ಗರುಡ ಗಂಧರ್ವ ಯಕ್ಷ ಪಿಶಾಚ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಶಿಕ್ಷಿತರಲು ಅವರೆಲ್ಲರೂ ಹರಿ ಬ್ರಹ್ಮಾದಿಗಳು ಪರವತ್ತು ಬ್ರಹ್ಮನಿಂದ ವಶಾತಿಯರು ಬ್ರಹ್ಮನು ವಶಾತಿಯರು ಸ್ತ್ರೀಯರು ಬೆಳ್ಳೆಯಷ್ಟು ರೂಪಂ ಹೇಳಿ ಒಬ್ಬ ಪಂಚಲಕ್ಷಿ ತಿಲೋತ್ತಮಿ ಹೇಳು ಅವಳು ಪರಶಿವನ ಚಿತ್ತ ಪ್ರದಕ್ಷಿಣೆ ಗ್ರಹಿಸಿರಲು ನಮ್ಮ ಪರಮೇಶ್ವರ ಮಹಾಮೂರ್ತಿಗಳು 5 ಮುಖಗಳನ್ನೇ ನಿರ್ಮಿಸಿಕೊಂಡರು. ಆ 5 ಮುಖಗಳೇ ಸತ್ಯೋಜಾತ ಓಂದೇವ ಖಗೋರ ತತ್ಪುರುಷ ಈಶಾನ್ಯ ಅಷ್ಟ ಪರ್ವತಗಳು ಅಷ್ಟ ನಕ್ಷತ್ರಗಳು ಸಪ್ತ ಸರೋವರಗಳು ರವರವರಿಂದಲೇ ಹೊಡೆದಾಡಿಸಿ ಅಮರಲೋಕಕ್ಕೆ ಹಿಂದಿರುಗಿ ಆಜ್ಞಾಪಿಸಿದರು. ಪರಮೇಶ್ವರನ ಆಜ್ಞೆಯಂತೆ ಆದಿಯು ರಾಕ್ಷಸರಿಗೆ ತಿರುಗಲು ಬಂದ ಕಾಮಾತುರದ ರಾಕ್ಷಸರು ಅಮ್ಮಮ್ಮ ನಿಮ್ಮನ್ನ ನೋಡಿ ಅತಿ ಸಂತೋಷವಾಯಿತು. ಬಲಿಂಗರಾದ ರಾಕ್ಷಸರು ಪ್ರೇಮಾತುರದಿ ಕಾಮಾತುರದಿ ನಾನು ಕೊಡದೆ ನಾನು ಮೊದಲು ಎಂದು ಅಭಯವಾದ ಯುದ್ಧ ಮಾಡಿ ಅವರವರೇ ಪ್ರಾಣ ನಂಬಲು ಕಾಲಿಯು ದರ್ಶನಕ್ಕೂ
ಬಸವಣ್ಣನವರ ಹಂಚೆ ರಾಜಾತಿಥ್ಯ ಬೇಕಾಯಿತು ಹೆಚ್ಚಿದ್ದರೆ ತುಪ್ಪ ಬದಲಿಗೆ ಆದೀತು ಚೆಂಡೆ ತುಂಬಲಿಕ್ಕೆ ಆದೀತು ಒಡೆಯಲು ಡಮರೊಳಗಾದೀತು ಹರಿಯಲು ಸಾಧುಳಗಾದೀತು ಈಗ ನನ್ನ ಕುಲ ಕಮ್ಮಿ ನಿನ್ನ ಕುಲ ಹೆಚ್ಚು ನಮ್ಮ ತಿರುಪತಿ ತಿಮ್ಮಪ್ಪನ ಬಂದೆ ಪಡೆಯಲು ಡಮರುಕ ಸಾಧನಾದೀತು ಮಿಕ್ಕ ಚುರುಪಾರು ನಮ್ಮ ಎಲ್ಲಮ್ಮನವರ ಕೊರಳಿಗೆ ತಾಲಿಯಾದೀತು ಈಗ ಬಂದುದಕ್ಕೆ ನನ್ನ ಕುಲ ಕಮ್ಮಿ ಇಟ್ಟರೆ ಸಗಡಿ ಸುಟ್ಟರೆ ಭಸ್ಮ ಶುಭ ಸಮಾರಂಭಗಳಿಗೆ ಈಗ ಬಂದುದಕ್ಕೆ ನನ್ನ ಕುಲ ಕಮ್ಮಿ ನಿನ್ನ ಕುಲ ಜಾಸ್ತಿ ಎನ್ನುವಂತ ಇಡೀ ತಂದು ಅವರ ಮುದುಕದ ಮೇಲೆ ಅಂಬಿಗರ ಚೌಡೆ ನಿಮ್ಮ ಶರಣರ ಭಕ್ತ ಮುಖದ ಮೇಲೆ ಪಟಾಪಟಿ ಚಟಾಚಟಿ ಬಡಿಗವರು ಎಂದವರು ಯಾರಯ್ಯ ಲಿಂಗಯ್ಯ ಒಂದು ಚುಟ್ಟಕ್ಕೂ ಕೂಡು ಬಡ್ಡಿ 60 ಸೆಕೆಂಡು ಅಂತಹ ಸೆಕೆಂಡು 60 ಹೋದರೆ 1 ನಿಮಿಷ ಅಂತಹ ನಿಮಿಷ ಹೋದರೆ 1 ಗಂಟೆ ಅಂತಹ ಗಂಟೆ 24 ಹೋದರೆ 1 ದಿವಸ ಅಂತಹ ದಿವಸ 7 ಆದರೆ 1 ವಾರ ಅಂತಹ ವಾರ 4 ಆದರೆ 1 ತಿಂಗಳು ಅಂತ ತಿಂಗಳು 12 ಹೋದರೆ 1 ವರ್ಷ ಅಂತ ವರ್ಷಕ್ಕೆ 365 ದಿವಸ ಅಂತ ವರ್ಷ 60 ಹೋದರೆ 1 ಸಂವತ್ಸರ ಇಂತಹ ಸಂವತ್ಸರದಲ್ಲಿ ಯಾರು ಹುಟ್ಟಿದರಯ್ಯ ಎಂತೆಂದರೆ ಅನಂತ ಅದ್ಭುತ ತಾರದ ಸಂಬಂಧ ಭಿನ್ನದ ಭಿನ್ನಾಯಿತ ಮಣಿರಣ ಮಾಣಿರಣ ವಿಶ್ವಾವಸ್ತು ಅಲಂಕೃತ ವಿಸಾಯಿಗ ನೇತ್ರಾಯಿಗ ಬಾಪುರಾಯಿಗ ಶಕ್ತಿ ಇಂಥ ಅತಿಶಿಟ್ಟು ಯುಗಗಳಲ್ಲಿ ಯಾರು ಹುಟ್ಟಿದರಯ್ಯ and light ರಿವ್ಯೂನ ಹಿಂಗೆ ಆಲ್ರೆಡಿ ದೇವ್ರು ಬಂದಿತ್ತು. ಅಂದರೆ ನಮ್ಮ ಅಜ್ಜಿ ಮನೆ ದೇವರು ವೀರಭದ್ರೇಶ್ವರ ಸ್ವಾಮಿ. ಅವರು ಒಳಗಡೆ ಪ್ರವೇಶ ಆಗಬೇಕಾದ್ರೆ ಅಂದರೆ ನಮ್ಮ ಅಜ್ಜಿ ಮನೆ ದೇವರು ಅವ್ರ ಮೈ ಮೇಲೆ ಬರುತ್ತೆ. ಹಾಗೆ ಬಂತು ಕೂಡ ಅವರು ತುಂಬ ಕೋಪದಲ್ಲಿ ಟಮಟೆ ಅವ್ರನ್ನೆಲ್ಲ ಕರೆಸಿ ಇಲ್ಲೇ ಬನ್ನಿ ಬನ್ನಿ ಅಂತ ಎಲ್ಲ ಹೇಳ್ತಾಯಿದ್ರು. ಕರುನು ಒಳಗಡೆ ಪ್ರವೇಶ ಮಾಡಿ ಹಸು ಮತ್ತು ಕರುಗೆ ನಮ್ಮ ಕಡೆ ಅಕ್ಕಿ ಮತ್ತು ಬೆಲ್ಲ ತಿನ್ನಿಸಾದ್ಮೇಲೆ ಅದರಿಂದ ಹಾಲು ಕರೆದ್ಬಿಟ್ಟು ಆಮೇಲೆ ಅದನ್ನೇ ಹಾಲು ಉಗಿಸ್ತೀವಿ. ಸೊ ಈಗ ಮಾವ ಅಕ್ಕಿ ಬೆಲ್ಲ ಎಲ್ಲ ತಿನ್ನಿಸ್ತಾಯಿದ್ರು ಹಸುಗೆ ಮತ್ತು ಕರುಗೆ. ಆಮೇಲೆ ಒಂದೊಂದು ಬಾಳೆಹಣ್ಣು ತಿನ್ನಿಸ್ಬಿಟ್ಟು ಕರಿಯೋಣ ಅಂತ ಹೇಳಿದ್ರು. ಎಲ್ಲ ತಿನ್ನಿಸಾದ್ಮೇಲೆ ಹಾಲು ಕರಿತಾಯಿದ್ರು ನಮ್ಮ ಅತ್ತೆ. ಎಲ್ಲ ಆದಮೇಲೆ ಹಸು ಕರು ಎಲ್ಲ ಹೋಯ್ತಾ ಇತ್ತು. ಅದನ್ನು ಕಳಿಸ್ಬಿಟ್ಟು ಬರೋಣ ಅಂತ ಎಲ್ಲರೂ ಹೋಯ್ತಾ ಇದ್ರು. ಫ್ರೆಂಡ್ಸ್, ಇದಿಷ್ಟು ನೋಡಿದ್ರಲ್ಲ, ಇದಿಷ್ಟು ಬಂದ್ಬಿಟ್ಟು ಪಾರ್ಟ್ 1 ವಿಡಿಯೋ ಆಗಿರುತ್ತೆ. ಬಿಕಾಸ್ ತುಂಬ ಲ್ಯಾಗ್ ಆಯಿತು ಗೃಹ ಪ್ರವೇಶದ ವಿಡಿಯೋ. ನಾನು ಅದಕ್ಕೆ ಪಾರ್ಟ್ 1 ಪಾರ್ಟ್ 2 ಅಂತ ಮಾಡಿದ್ದೀನಿ. ಇನ್ನು ಹಾಲು ಉಗ್ಸೋದೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ. ಸೊ ಅಲ್ಲಿವರೆಗೂ ಈ ವಿಡಿಯೋನ ನೋಡಿ.